ಪ್ಲಾನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅವಾಗ ಅವ್ರನ್ನ ವರ್ಗಾವಣೆ ಮಾಡಿದ್ರು. ವರ್ಗಾವಣೆ ಮಾಡಿದ ಮೇಲೆ ನಾನೇನು ತಲೆ ಕೆಡ್ಸೋಳಕ್ ಹೋಗ್ತಿಲ್ಲ. ಯಾಕಂದ್ರೆ ನೌಕರಿ ಮಾಡೋರು ಎಲ್ಲಾದ್ರೂ ಮಾಡ್ಬೇಕಾಗ್ತದೆ. ಇದ್ದೂರಾಗಾದ್ರೂ ಮಾಡ್ಬೇಕು, ಹೊರಗಾದ್ರೂ ಮಾಡ್ಬೇಕು. ಮತ್ತು ಅವ್ರ ಭ್ರಮೆ ಅವನ್ ತೆಗೆದ್ರೆ ಈ ಸಾಲ ತುಂಬೋದು ತೆಗೆದು ನಿಲ್ತದ ಅಂತ ಹೇಳಿ ತಲೆ ಒಳಗೆ ಏನಾರ ಭ್ರಮೆ ಇದ್ರೆ ಅದನ್ನ ತೆಗೆದು ಹಾಕ್ಬೇಕು. ಆ ಒಂದು ಕಾರ್ಯಕ್ರಮ ಯಥಾಸ್ಥಿತಿ ಮುಂದುವರಿದಲ್ಲ. ಶಂಕರ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದಾರೆ? ನಾವೇನ್ ಮಾಡ್ತೀವಿ, ನಾವು ಮಾಡೋದು ಮಾಡ್ತೀವಿ. ಆಣಿ ಸಾಕಿದೆಪ್ಪ ಅಂತಂದ್ರೆ ಮೌತ್ ದಗದ ಬಿಟ್ಟು ಹೋದಂದ್ರೆ ಆಣಿಯಿಂದ ಮಾರಕ್ಕಾಗಲ್ಲ. ಆಣಿನ ಮಾತು ಹಿಡಬೇಕಾಕತಿ. ನಮ್ಮ ಮತ ಅದಕ್ಕೆ ಅಲ್ಲಿ ಇಡ್ಬೇಕಾಕತಿ ವ್ಯವಸ್ಥೆ. ಅವನ ಮುಖಾಂತರ ಅದನ್ನ ಮತ್ತ ಆಣಿ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಅದನ್ನ ಮಾಡ್ತೀವಿ. ಅದ್ರ ಬಗ್ಗೆ ಏನು ನೀವು ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ಅವ್ರ ಎರಡನೇ ಸ್ಟೆಪ್, ನಾ ಸಾಲ ತುಂಬಿದ ಮೇಲೆ ತಿರುಗಿ ಕುಡುದು ಬೇಡ, ಅವ್ ಎಷ್ಟು ತುಂಬ್ತಾ ನೋಡು ಅನ್ನುವಂಥದ್ದು ಒಂದು ಚರ್ಚೆ ನಡೆದದು. ನಾನು ಕಾರ್ಯರೂಪಕ್ಕೆ ಬಂದಿಲ್ಲ, ಚರ್ಚೆ ನಡೆದ. ನೀವು ಸಾಲ ತುಂಬಿದ್ದು ಕೊಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ದೇವ್ರು ಸ್ವಲ್ಪ ನನಗೂ ಸಣ್ಣ ಬುದ್ಧಿ ಕೊಟ್ಟಿದೆ. ಆ ಕಾಲ ಬರ್ಲಿ, ಆ ಕಾಲ ಬಂದಾಗ ಅದನ್ನ ನೋಡೋಣ. ಅದು ಒಂದು ಭಾಗ. ಅದು ಏನಾಯ್ತು ಏನಿಲ್ಲ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾ ಇವತ್ತೇನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಅಥಣಿ ತಾಲೂಕದಾಗ ಸುಮಾರು 45ರಿಂದ 50 ಜನರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನೊಳಗ ಅವ್ರ ಕಡೆಯಿಂದ ಒಂದು ಕಪ್ ಚಾ ಕುಡಿಲಾರ್ದನ ಅವರಿಗೆ ನೌಕರಿ ಕೊಡಿಸಿರ್ತಕ್ಕಂಥದ್ದು ಇಡೀ ಜಿಲ್ಲಾದಾಗ ಒಬ್ಬ ಯಾವ ಇದ್ರೆ ಅದು ಲಕ್ಷ್ಮಣ ಸವದಿ. ಬೆಳಿಗ್ಗೆ ಬಂದವರೊಳಗನು 3 ಜನ ನಾ ಪುಕ್ಷಟ್ಟೆ ನೌಕರಿ ಹೆಚ್ಚಿದವರು ಇದ್ರು. ಬೆಳಿಗ್ಗೆ ನಾನು ವಾಕಿಂಗ್ ಮುಗಿಸ್ಕೊಂಡು ನಾವು ಹೊಲಕ್ಕಾದಾಗ 4 ಹುಡುಗರು ಬಂದ ಅಳ್ಕೋತ ನಿಂತರು. ಏನಾಯ್ತು ಇಲ್ರಿ ರಾತ್ರಿ ಒಂದು 3-4 ಜನ ಬಂದು ಕುಡಿದು ನಿಷೇಧಾಗ ಬಂದ ನಮ್ಮನ್ನ ಅವಾಚ್ಯ ಶಬ್ದದಿಂದ ಬೈದ್ರು. ನಾವೇನ್ ತಪ್ಪು ಮಾಡಿದೀವಿ? ಹಿಂಗ ನಾವು ಹೇಳಿದ್ವಿ, ನೀವು ಯಾಕೆ ಕೇಳಂಗಿಲ್ಲ? ನಮ್ಮ ಜೊತೆಗೆ ನೀವು ಬರ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ, ಅದಕ್ಕೂ ಮಣಿಲಿಲ್ಲ ಅಂದ್ರೆ ನಿಮ್ಮ ಜೀವ ಸಹಿತ ತೆಗಿತೀವಿ ಅನ್ನುವಂಥ ಮಾತು ಅವ್ರ ಮುಂದೆ ಮಾತಾಡಿ ಅವ್ರು ಬಂದು ನನಗೆ ಹೇಳಿ. ನಾನು ಅವ್ರಿಗೇನು ಹೇಳಿದೆ ಅಂದ್ರೆ, ಇದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿಮ್ಮ ನೌಕರಸ್ಥರ ಜಗಳ ನೀವು ಕೂತು ಬಗೆಹರಿಸ್ಕೊಡಿ. ಅದು ಬಗೆಹರಿಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಮಾಡ್ರಿ. ಇದನ್ನ ನನ್ನ ಮುಂದೆ ಬಂದು ಹೇಳಿದ್ರೆ ನಾನೇನು ಮಾಡೋದು? ಇದನ್ನ ಬೇಕಾದ್ರೆ ಬ್ಯಾಂಕಿನ ಅಧ್ಯಕ್ಷರಿಗೆ ಹೋಗಿ ಹೇಳ್ರಿ, ಇಲ್ಲ ಉಪಾಧ್ಯಕ್ಷರಿಗೆ ಹೇಳ್ರಿ, ಹಿಂಗೆ ನಮಗೆ ಕೆಲವೊಂದು ಜನರಿಂದ ತೊಂದರೆ ಆಗ್ತದ ಅಂತ ಹೇಳಿ ಅವ್ರಿಗೆ ಹೇಳ್ರಿ ಅಂತ ನಾನು ಹೇಳಿ ಕಳಿಸಿ. ಆಮೇಲೆ ನಾ ಬಂದು ಸ್ನಾನ ಮಾಡಿ ನಾ ಕುಂತಾಗ ಅನೇಕ ಜನ ಬಂದಿದ್ರು. ಅವರೆಲ್ಲ ಜನರದ ಕೆಲಸ ಕಾರ್ಯಗಳನ್ನು ಕೇಳಿ ಅವ್ರನ್ನ ಕಳಿಸೋ ಹೊತ್ನಾಗ ಇವ್ರು ಏಕಕಾಲಕ್ಕೆ ಒಂದು 8-10 ಜನ ಬಂದು ಇದೊಂದು ನಮ್ಮದು ನ್ಯಾಯತೆ ಹೆಂಗೆ ಮಾಡೋದ್ರಿ ಅಂತ ಮುಂಜಾನೆ ಹೇಳಿಲ್ಲ ನಾನು ನಿಮಗೆ. ನಿಮ್ಮ ಜಗಳ ನೀವು ಬಗೆಹರಿಸೋರಿ, ಇದನ್ನು ನಮಗೆ ಮಧ್ಯಸ್ಥಿಕೆ ವಹಿಸ್ಬೇಡ್ರಿ ಅಂತ. ಈಗೇನು ಕುರೇಣ್ಣವ್ರು ಅಂತದಾರಲ್ಲ, ಕರೇಣ್ಣವ್ರು ಲಿಂಗಪ್ಪ ಕರೇಣ್ಣ ಶಿರಟ್ಟಿ. ನನಗೆ ಹಿಂದೂ ಕೆಲವೊಂದು ನೌಕರಸ್ಥರು ಬಂದು ಹೇಳಿದರು, ಇಲ್ರಿ ನಮ್ಮ ವಿನಿಯನದ ಅಧ್ಯಕ್ಷರದವರು ಅವ್ರಿಗೆ ಒಂದು 80 ಲಕ್ಷ ರೂಪಾಯಿದ ಗಾಡಿ ತಗೊಳ್ಳೋದು ಮಾಡ್ಯಾರತ್ತ. ಅವ್ರಿಗೆಲ್ಲರೂ ಕೂಡಿ ಪ್ರತಿಯೊಬ್ಬರು 10,000 ರೂಪಾಯಿ ಕೊಡಬೇಕು ಅಂತ ಕೇಳಾಕತ್ತಾರು. ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ವರ್ಗಾವಣೆ ಮಾಡಿಸ್ತೀವಿ ಧಮಕಿ ಹಾಕ್ಲತ್ತಾರು. ನೀಗ್ರ ಕೊಡ್ರಿ, ನೀಗ್ಲಿಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳಿದ್ರು. ಕೆಲವೊಂದು ಜನ ಆ 10,000 ರೂಪಾಯಿ ಪಟ್ಟಿ ಕೊಡ್ಲಿಲ್ಲ. ಇದು ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ಯಾರು ಕೊಡ್ಲಿಲ್ಲಲ್ಲ, ಇದನ್ನೆಲ್ಲ ಕೊಡಬೇಡ ಅಂತ ಹೇಳಿದವನ ಈ ಶಂಕರ್ ನಂದೇಶ್ವರ ನನಗೆ 80
ಲಕ್ಷ ರೂಪಾಯಿದ ಗಾಡಿ ಎಲ್ಲರೂ ಕೂಡ ಕೊಡೋರಿದ್ರು, ಇದನ್ನ ಕೊಡಬೇಡ ಅಂತ ಹೇಳಿದರು. ಈಗಾಗಲೇ ನಾವು 50 ಲಕ್ಷ ರೂಪಾಯಿದ ಗೋಳಿ ಮಾಡಿದ್ವಿ. ಇವರು ಕುಡ್ಸ್ಲಾಕ ಇವರ ಬಂದ್ ಮಾಡ್ಯಾರ ಅಂತ ನನಗೆ ಸುದ್ದಿ ಬಂದಾಗ ನಾ ಶಂಕರ್ ಕೇಳಿ, ಯಾರಿಗಾದ್ರೂ ರೊಕ್ಕ ಕೊಡಬೇಡ ಅಂತ ನೀ ಹೇಳಿದ್ದೇನೆ ಅಂತ. ನಾ ಯಾಕೆ ಹೇಳಕ್ಕೆ ಹೋಗ್ರಿ, ನನಗೇನು ಕೊಳಮೆ ಆಗೈತೆ. ಅವ್ರ ಗಾಡಿ ಅವ್ರು ತಗೋತಾರೆ, ಅವ್ರು ಕೊಡೋರ್ ಮರ್ಜಿ, ತೊಗೊಳೋರ್ ಮರ್ಜಿ, ನಾನೇನು ಹೇಳಿದೆ. ನೀನು ಯಾಕೆ ಕೆಟ್ಟಂತ ತಗೋತಿ, ಬೇಡ ಅಂತ ಹೇಳಿ ನಾನು ಉಸಾಬ್ರಿ ಮಾಡಿಲ್ಲ ಮಮ್ಮ ಅಂತಂದು. ಅದಾದಮೇಲೆ ಅಲ್ಲೊಂದು ಅವರ ಯೂನಿಯನ್ ಮೀಟಿಂಗ್ ಇದ್ದಾಗ ನನ್ನ ಬಗ್ಗೆ ಅನೇಕ ಮಾತುಗಳನ್ನು ಆಡಿದ್ದಾರೆ. ಕೌರವರು ಹಾಳಾಗಕ್ಕ ಶಕುನಿ ಕಾರಣ, ಹಂಗೆ ಅನೇಕ ಬೇರೆ ಬೇರೆ ಸ್ವಲ್ಪ ಓದ್ಕೊಂಡ ನಾನು. ಸ್ವಲ್ಪ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ನನ್ನ ಏನು ಟೀಕೆ ಮಾಡಬೇಕು ಅದನ್ನು ಟೀಕೆ ಮಾಡಿದ್ದ. ಅದನ್ನ ಬಂದು ನಮ್ಮ ತಾಲೂಕದು ಯಾವ ಹುಡುಗರು ಇದ್ದು ಅದನ್ನೆಲ್ಲ ಹಿಂಗೆ ಮಾತಾಡ್ರಿ ಮಾತಾಡ್ಬಿಟ್ಟು ಮಾತಾಡ್ರಿ, ಈಗ ಏನಾಗದತಿ. ಮತ್ತು ರಾಜಕಾರಣದಾಗ ಮಾತಾಡೋರು ಇರೋರು, ಬೇಯವ್ರು ಇರೋರು, ಹೊಗಳವ್ರು ಇರೋರು, ಮತ್ತು ಅದೆಲ್ಲ ಇದ್ದಾಗನೇ ರಾಜಕಾರಣ ಇರ್ತದೆ. ಅದ್ರ ಯಾಕೆ ತಲೆ ಕೆಡಿಸೋತ್ರ ಬಿಟ್ಬಿಟ್ಟು ಅದನ್ನ ನನಗೆ ಯಾಕೆ ಹೇಳಿ ಮತ್ತು ನನ್ನ ಮನಸ್ಸು ಕಲುಷಿತ ಮಾಡ್ತೀರಿ ಅಂತ ಹೇಳಿದೆ. ಅದಾದಮೇಲೆ ನಿನ್ನೆ ರಾತ್ರಿ ಅವ್ರಿಗೆ ಹೋಗಿ ಬೈದ ಮೇಲೆ ನನ್ನ ಹತ್ರ ಬಂದು ತೋಟಕ್ಕೆ ಬಂದವ್ರು ಹೇಳಿದ ಮೇಲೆ ನಾನು ಹೇಳಿದೆ, ಅಧ್ಯಕ್ಷರಿಗೆ ಭೇಟಿಯಾಗ್ರಿ, ಇಲ್ಲಾಂದ್ರೆ ಉಪಾಧ್ಯಕ್ಷರಿಗೆ ಭೇಟಿಯಾಗ್ರಿ, ನೀವೆಲ್ಲ ಕೂಡ ನಿಮ್ಮದು ವಿಚಾರ ಅಲ್ಲಿ ಬಗೆಹರಿಸೋರಿ, ನನ್ನ ಕಡೆ ಇದನ್ನು ತರಬೇಡ್ರಿ ಅಂತ ಹೇಳಿದೆ. 11 ಗಂಟೆ ಸುಮಾರು ಆ ಬೇದವರು ಬೇಯಿಸ್ಕೊಂಡವರು ಮತ್ತು ಅದಕ್ಕೆ ಹಿರೇತನ ಮಾಡ್ಲಿಕ್ಕೆ ಈಗ ಅಧ್ಯಕ್ಷಗೆಲ್ಲ ಇನ್ನೇನು ಅಧ್ಯಕ್ಷ ಅವನ್ನೆಲ್ಲರೂ ಕೂಡ ಬಂದಾಗ ಅದನ್ನೇ ಹೇಳಿ, ನನ್ನ ಕಡೆ ಇದನ್ನ ನ್ಯಾಯ ತರಕ್ಕೆ ಹೋಗ್ಬೇಡ್ರಿ, ನೀವು ಹೋಗ್ರಿ, ಇಲ್ಲಿ ಬರಬೇಡ್ರಿ ಅಂತ ಹೇಳಿದ್ ಮತ್ತೆ ಹಾಕಿದ್ರೆ ತೊಗೊಂಬಂದಿರಿ ಅಂದ ಕೂಡಲೇ ನೀವು ಯಾರು ಇಲ್ಲಿ ನಡ್ರಿ, ಇಲ್ಲಿ ಬೇರೆ ಕೆಲಸದ ರಗಡ್ ಮಂದಿ ನಮಗೆ ಕುಂತದ, ಈ ಕೆಲಸ ಮಾಡ್ಬೇಕಾಗೈತೆ, ನೀವು ಯಾರು ನಿಮ್ಮ ನ್ಯಾಯ ಹೇಳಕ್ಕೆ ಹೋಗ್ಬೇಡ್ರಿ, ಹೋಗ್ರಿ ಅಂತ ನಾ ಕಳಿಸಿ. ಅವರೆಲ್ಲರೂ ಹೊರಗೆ ಬಂದ್ಮೇಲೆ ತಾವಿದ್ದವ ಅವಾಚಿ ಶಬ್ದದಿಂದ ನಮ್ಮನ್ನ ಮಾತಾಡಕೈತಿ. ಗೊತ್ತಕಲ್ಲಿ ಫೀಲ್ಡ್ ಮಾಡೇ ಕಳಿಸಿದ್ರು. ಅಂದ್ರ ನೀ ಜಗಳ ತೆಗೆದಂಗೆ ಮಾಡುವ, ಏನಾರ ಒಂದು ಮಾತಾಡುವ ಬಿರ್ಸ ಅವರ ಬಂದು ಅದನ್ನ 4 ಹೊಡಿತಾರೋ, ಅದನ್ನ ವಿಡಿಯೋ ಮಾಡ್ಕೋರಿ, ಅದನ್ನ ಹೋಗಿ ಕಂಪ್ಲೇಂಟ್ ಕೊಟ್ಟ ಅವ್ರನ್ನ ಅರೆಸ್ಟ್ ಮಾಡಿಸೋದು. ನಾನೇನು ಇವತ್ತು ರಾಜಕಾರಣ ಮಾಡಕತ್ತೀನಿ. ಯಾವ ಮನುಷ್ಯ ಇದೇ ಬಂದ್ಮೇಲೆ ಅವನ ಮನುಷ್ಯನಾಗ ಏನತಿ, ಅವ ಏನು ಅನ್ಬೋದು ಅಂತ ತಿಳ್ಕೊಳ್ಳುವಂಥದ್ದು ದೇವ್ರ ಬುದ್ಧಿ ಕೊಟ್ಟಿದ್ದ. ಅವ ಅವಾಚಿ ಶಬ್ದ ಮಾತಾಡಕ್ ಹತ್ತಿದ ಕೂಡಲೇ ತೆಳಗಿರ್ತಕ್ಕಂಥ ಜನ ಇಲ್ಲಿ ಹೊರಗಡೆ ಅವನು ಹಿಡಿದ್ರು ಜಗ್ಗಾಡ್ರು ಅನ್ನೋದ್ರಾಗ ಒಬ್ಬ ಜಗ್ಗಾಡದ್ರಾಗ ಅವ ಜೋಲಿ ಹೋಗಿ ಬಿದ್ದ. ಅಲ್ಲಿ ನಮ್ಮ ಹೊರಗೊಂದು ಕಟ್ಟಿಗೆದೊಂದು ಬಾಕ್, ಆ ಬಾಕ್ ಅದಕ್ಕೆ ಅವಾಗ ಬಡಿತು ಅನ್ನೋದ್ರಾಗ ಅವ್ರಿಗೆ ವಾದ ಆಯ್ತು. ಅನ್ನೋದ್ರಾಗ ಅದನ್ನ ಬಿಡಿಸ್ಕಿಸಿಂದ ಕಳಿಸಿದ್ದು ಇಷ್ಟೇ. ಅಲ್ಲಿ ಹೋಗಿ ಅವ್ರ ಸ್ಟೇಟ್ಮೆಂಟ್ ಏನು ಮಾಡಿದಂದ್ರೆ, ಲಕ್ಷ್ಮಣ ಸವದಿ ಅವರು ಮತ್ತು ಚಿದು ಸವದಿ ಅವರು ಬಂದ ನಮ್ಮನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಮತ್ತು ನನ್ನ ಬಹುತೇಕ ಅವ್ರು ಕೊಲ್ಲೋ ಪ್ಲಾನ್ ಮಾಡಿದ್ರು. ಅದ್ರ ಸಲುವಾಗಿ ನಾ ಪೊಲೀಸರಿಗೆ, ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅವ್ರ ಮ್ಯಾಗ ನೀವು ಕ್ರಮ ತಗೋಬೇಕು, ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಒಂದು ಧಮಕಿ ಆಯ್ತು. ಅದಾದ್ಮೇಲೆ ಬೇರೆ ಬೇರೆ ಜನನು ಸಣ್ಣಗೆ ನಮ್ಮ ಕಡೆ ಬರಕ್ ಹತ್ತಿದ ಮೇಲೆ ಅದನ್ನೇನ್ ಮಾಡ್ತೀವಿ ಬಿಡ್ರಿ, ಅದನ್ನ ಯಾಕೆ ತಲೆ ಕೆಡಿಸ್ಬೋದು ಅಂತ ನಾನೇನು ಅದ್ರ ಬಗ್ಗೆ ವಿಚಾರ ಮಾಡ್ಲಿ. ಆಮೇಲೆ ನನಗೆ ಫೋಟೋಗಳು ಬರಕ್ ಹತ್ತು, ಅವನ ಹಾಸ್ಪಿಟ್ಲಕ್ಕೆ ಇಲ್ಲಿ ಹಂಗೆ ನಡ್ಕೋತಾನ, ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ, ಎಲ್ಲ ಮಾಡಿದ. ಆಂಬ್ಯುಲೆನ್ಸ್ ತರಿಸಿ ಅದ್ರಾಗ ಅವನು ಹಾಕಿ ಕಿಸಿಂದ ತೊಗೊಂಡು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಯಾರ್ಯಾರ್ದು ಚಾಲ ಏನೇನು ನಡೆದೈತೆ ಅಂತ. ಯಾಕಂದ್ರೆ ಕಳ್ಳ ಬಳಿ ಕೂಡ್ಲಾಕ ಇತ್ತಲ್ಲ, ಅಲ್ಲಿ ಏನು ಕಳ್ಳ ಬಳಿ ಕೂಡ್ತಾವೋ, ಇದು ರಾಜಕಾರಣ ಸೇರಿತಿ, ನಾನು ಇದನ್ನು ಅಟ್ಟ ದೀರ್ಘವಾಗಿ ಇದನ್ನ ಆಲೋಚನೆ ಮಾಡಿಲ್ಲಲ್ಲ ಅಂತ. ಅವರೆಲ್ಲ ಮೊದಲ ಅಲ್ಲಿ ಬಹುತೇಕ ನಿಂತಿದ್ರು, ಇದು ಹೋಗ್ಕತಿ, ಇದು ಹಿಂಗ ಆಕತಿ, ಇಲ್ಲಿ ಬಂದ ಮೇಲತ್ತ ಇದನ್ನ ರಾಜಕಾರಣ ಬೆರೆಸೋನು ಅಂತ. ಆಮೇಲೆ ಅಲ್ಲಿ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ರು, ಪೊಲೀಸರು ಬಂದರು. ಪೊಲೀಸರು ಅಂದಿಂದ ಏನು ಕಂಪ್ಲೇಂಟ್ ಎತ್ಕೊಡು, ನಾವು ಅದನ್ನು ದಾಖಲು ಮಾಡ್ತೀವಿ. ಇಲ್ಲೇ ನಾವು ಬೇರೆದವರಿಗೆ ಮಾತಾಡಿದ್ದಲ್ಲ, ಅವ್ರು ಹೋಗಿನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವು ಇನ್ನೂ ತನಕ ಕಂಪ್ಲೇಂಟ್ ಕೊಟ್ಟೇ ಇಲ್ಲ. ಆಮೇಲೆ ತಾವಾಗ ಹೋಗೋ ಮುಂದೆ ಪೊಲೀಸರ ಕೇಳ್ರಿ,
ಮತ್ತು ಈಗರೇ ನೀ ಇಲ್ಲಿಂದ ಎದ್ದು ಬೆಳಗಾವಿ ಹೊಂಟಿ ಮತ್ತು ಕಂಪ್ಲೀಟು ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಇಲ್ಲೇ ನಾವು ಬೆಳಗಾವಿಗೆ ಹೋಗ್ತೀವಿ, ಅಲ್ಲಿ ಬೆಳಗಾವಿದಾಗ ನಾವು ನಮ್ಮವ್ರು ಏನು ಹೇಳ್ಯಾರಲ್ಲ ಕೇಳ್ತಾರೋ, ಅವ್ರು ಏನು ಹೇಳ್ತಾರೋ ಅದನ್ನ ಮಾಡ್ತೀನಿ. ಇಷ್ಟಾದ್ಮೇಲೆ ಮುಂದೆ ಆಯ್ತು ಏನಾಗತ್ತೆ ಮುಂದೆ ನೋಡೋಣ ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತೊಳೆ ಇಲ್ಲ. ಆಮೇಲೆ ಬೆಳಗಾವಿದಿಂದ ಫೋನ್ ಮಾಡಕೈತೆ ಅನೇಕ ನೌಕರಸ್ಥರು, ಜಿಲ್ಲಾ ಮಧ್ಯವರ್ತಿ ಬೇಕು ಇಲ್ರಿ, ಎಲ್ಲರಿಗೂ ಇಲ್ಲಿ ಫೋರ್ಸ್ ಮಾಡಿ ಕಿಶನ್ ಗಾಡಿ ಹೆಚ್ಚಿ ಹೋಗಿ ಅದನ್ನಾಗ ಸ್ಟ್ರೈಕ್ ಮಾಡ್ರಿ, ಮತ್ತು ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ರಿ, ಅವ್ರ ಮನೆ ಮುಂದೆ ಹೋಗಿ ನೀವು ಪ್ರತಿಭಟನೆ ಮಾಡ್ರಿ, ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡ್ರಿ, ಎಲ್ಲ ಮೀಡಿಯಾದವ್ರು ನಾವು ಕಳಿಸ್ಕೊಡ್ತೀವಿ, ಅದು ರಾಜ್ಯ ತುಂಬ ಪ್ರಚಾರ ಆಗಬೇಕು, ಅದನ್ನು ಈ ಥರ ನೀವು ಮಾಡಬೇಕು ಅಂತೇಳಿ ಅವ್ರನ್ನ ಎಲ್ಲರನ್ನೂ ಗಾಡಿ ಹತ್ತಿಸಿ ಒಳ್ಳೆಂದ ಅವ್ರು ಕೆಲವೊಬ್ರು ಹೇಳ್ರು. ಇದು ಅವ್ರವ್ರದ ಏನಾರ ವೈಯಕ್ತಿಕ ನಮ್ಮವ್ರ ಜಗಾಡಿ ಹೊರದೈತಿ, ಅವ್ರಿಗೆ ಹೋಗಿ ನಮಗೇನು ಸಂಬಂಧ ರೀ ಇದಾಗ ನೀವು ಹೊಕ್ಕಿಯೋ ಇಲ್ಲೋ ಅಂತ ಕೇಳಿ ಕಿಸಿಂದ ಫೋರ್ಸ್ ಮಾಡಿ ಅನೇಕ ಜನ ಕಳಿಸಿದ್ರು. ಅಲ್ಲಿ ಬಂದ ಮೇಲೆ ಇಲ್ಲಿ ಗಣಪತಿ ಗುಡಿಯಾಗ ಕೂಡ್ರಿ. ಗಣಪತಿ ಗುಡಿಯಾಗೂ ಕೆಲವೊಂದು ಜನ ಏನು ಹೇಳಿದ್ರು, ಇದು ವೈಯಕ್ತಿಕ ವಿಚಾರದೊಳಗೆ ನಮ್ಮ ಯೂನಿಯನ್ ಯಾಕೆ ಇದ್ರಾಗ ಬಳಸ್ಕೋತೀರಿ, ಇದ್ರದಕ್ಕೆ ನಾವು ಎಲ್ಲರೂ ಕೂಡಿ ಮಾಡೋದು ಸರಿ ಅಲ್ಲ ಅಂತ. ಕೆಲವೊಬ್ರು ಏನು ಹೇಳಿದ್ರು, ಇಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿ ಇರಲಿಲ್ಲ ಅಂದ್ರೆ ಮುಂದೆ ನಮ್ಮ ಗತಿ ಏನ ಅಂತ ಒಬ್ಬರು ಅಂದ್ರೆ ಪ್ರಚೋದನೆ ಮಾಡ್ತಾರೆ. ಅದೆಲ್ಲ ಮಾಹಿತಿ ನಾವು ಮಿನಿಟ್ ಎಲ್ಲ ನನಗೆ ನಮ್ಮವ್ರು ಹೋಗಿ ನಿಂತಿರ್ತಾರೋ ಅವರೆಲ್ಲ ನಮಗೆ ಏನಾಯ್ತು ಏನೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಿ ನಮಗೆ ಮನೆಗೆ ಬರ್ತಾರೆ, ಬರಲಿ ಹೇಳೋರು ಬಂದ ಮೇಲೆ ಏನು ಹೇಳ್ತಾರೋ ಏನು ಕೇಳೋನು, ಏನು ಬಂದು ನಾನೇನು ಗುಂಡು ಹಾಕ್ತಾರ, ಏನು ನಾನೇನು ಮನೆಗೆ ಕಲ್ಲು ಒಗಿತಾರ, ಗುಂಡು ಹಾಕ್ತಾರ ಹಾಕ್ಲಿ ನೋಡೋಣ, ಹಂಗೇನು ಅಟ್ಟ ಅಂಜು ಓಡಿ ಹೋಗುವಂಥದ್ದು ಏನು ನನಗೆ ಅದು ಇನ್ನೂ ಆ ದೇವರ ಸ್ಥಿತಿಗೆ ತಂದಿಲ್ಲ. ಆಮೇಲೆ ಅಲ್ಲಿ ಹನುಮದರ ಗುಡಿಯಿಂದ ಪ್ರೊಸೆಷನ್ ಮಾಡ್ಕೊಂಡು ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಲ್ಲಿ ಕುಂತ ಅಲ್ಲಿಂದ ಇದು ಎದ್ದು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಕೂತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಕುಂತ ಏನಂದ್ರೆ ಲಕ್ಷ್ಮಣ ಸೌದಿನ ಮತ್ತು ಚಿದಾನಂದ ಸೌದಿನ ನೀವು ಅರೆಸ್ಟ್ ಮಾಡೋ ತನಕ ನಾವು ಇಲ್ಲಿ ಹೇಳಂಗಿಲ್ಲ. ಪೊಲೀಸರಿಗೆ ಒಂಥರ ದಿಗಲ, ಕಂಪ್ಲೇಂಟು ಪಟ್ಟಿಲ್ಲ, ಇವರೇ ಅರೆಸ್ಟ್ ಮಾಡಂತಾರೆ. ಆರೋಪಿ ಯಾರದ ಅನ್ನೋರು ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಅವನ್ನ ಕರ್ಕೊಂಡು ಇಲ್ಲಿ ಆಸ್ಪತ್ರೆ ಒಳಗೆ ಏನೂ ಆಗಿಲ್ಲ, ಇಲ್ಲಿ ಎಷ್ಟು ಖರ್ಚಾಗೈತಿ ಮತ್ತು ಇದನ್ನ ನಮಗೆ ಮುಂದೆ ಯಾಕೆ ಕೊಡ್ರಿ ಅಂದ್ರೆ ನಾವು ಹೆಂಗೆ ಕೊಡೋಕೈತಿ, ಏನೂ ಆಗಿಲ್ಲ ಹೆಂಗೆ ಕೊಡೋಣ ಅಂತ ಡಾಕ್ಟರ್. ಒಂದು ಸಣ್ಣ ಖರ್ಚಾಗೈತಿ, ಅದರ ರಕ್ತ ಮೇಮ್ಯಾಗ ಬಿದ್ದೈತಿ ಅಷ್ಟಾಗೈತಿ, ಇಲ್ಲ ನಾವು ಬೆಳಗಾವಿ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಮತ್ತೊಂದು ಆಂಬ್ಯುಲೆನ್ಸ್ ತಗೊಂಡು ಇಲ್ಲಿ ಕೆಲವೊಂದು ಜನ ಹಾರ್ಟ್ ಆಗಿ ಒದ್ದಾಡಕ್ಕೆ ಹತ್ತಿದವ್ರಿಗೆ ಆಂಬ್ಯುಲೆನ್ಸ್ ಸಿಗಂಗಿಲ್ಲ, ಇವ್ರಿಗೆ ಸ್ಪೆಷಲ್ ಆಂಬ್ಯುಲೆನ್ಸ್ ಬಂತ. ಅವ್ನು ಕರ್ಕೊಂಡು ಹೋಗಿ ಈಗ ಲೇಕ್ಯೂ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ. ಇದು ಇಲ್ಲಿ ತನಕ ನಡೆದದ್ದು ನಿಮ್ಮ ಗಮನಕ್ಕೆ ನಾನು ತಂದಿದ್ದೆ. ನಾನು ಮಧ್ಯಾಹ್ನ ತನಕ ಇಲ್ಲಿ ಕೆಲಸ ಮಾಡಿದೆ, ಮಧ್ಯಾಹ್ನ ಮೇಲೆ ಬಿಟ್ಟು ಆಮೇಲೆ ದೊರೂರ್ಗೆ ಹೋಗಿ ಒಂದು ಪೂಜಾ ಕಾರ್ಯಕ್ರಮ ಇತ್ತು, ಒಂದು ನಮ್ಮ ಸವಳು ಜೋಳದು, ಅದನ್ನು ಪೂಜೆ ಮಾಡಿ ತಿರುಗಿ ಹಿಂಗೆ ಬರೋದ್ರಾಗ ಮಂದಿ ಭಾಳ ಬಂದರು. ಮತ್ತು ಹಿಂಗೆ ವಾಟ್ಸಪ್ದಾಗ ಆ ಕಡೆ ಈ ಕಡೆ ಓದೋದು ನೋಡಿ ನಮ್ಮ ಕಾರ್ಯಕರ್ತರು ಕೆಲವೊಂದು ಕಡೆ ಹಿಂಗೆ ಆಗ್ಯದ ಅಂತೇಳಿ ಸುದ್ದಿ ಮುಟ್ಟಿಸೋದ್ರಿಂದ ಮಂದಿ ಭಾಳ ಬಂದೈತಿ, ನೀವು ಇಲ್ಲಿ ಬರ್ರಿ ಅಂತ ನಾ ಕೇಳಿ ಎಷ್ಟು ಬಂದಾರ ಒಂದು 100 ಜನ ಬಂದಾರ ಬರ್ರಿ. ಇಲ್ಲಿ ಬರೋದು ನಾವು ಉಳಿದ್ರಾಗ 1000 ಜನ ನೀವು. ಈಗೇನು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಒಂದು ಅಭಿಮಾನ ಇಟ್ಕೊಂಡು ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಕೈ ಜೋಡಿಸಿ ರೂಪವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂಥರ ನಾ ಅಂದ್ರೆ ಕೆಲವೊಬ್ಬರಿಗೆ ರಾತ್ರಿ ಕನಸು ಬೀಳತ್ತೆ, ಏನ್ ಮಾಡಿಲ್ಲ ನಾ ಇನ್ನೊಬ್ಬ ಕ್ಷೇತ್ರಕ್ಕೆ ಹೋಗಿಲ್ಲ, ಇನ್ನೊಬ್ಬರನ್ನ ಕೆಣಕಿಲ್ಲ, ಇನ್ನೊಬ್ಬರಿಗೆ ಟೀಕಾ ಮಾಡಿಲ್ಲ, ಅವ್ರು ಏನೇ ಮಾತಾಡ್ರು ಸಹಿತ ಅದನ್ನೆಲ್ಲ ನೋಡ್ಕೊಂತ ಬಂದೀನಿ. ಅವ್ರು ಏನೇ ಅಂದ್ರು ಸಹಿತ ಅದನ್ನ ತಿರುಗಿ ಉತ್ತರನ ಕೊಟ್ಟಿಲ್ಲ. ನಮ್ಮ ಹಿತೈಷಿಗಳು ಏನು ಹೇಳ್ತಿದ್ರು ನನಗೆ, ನೀವು ಯಾವುದೂ ಉತ್ತರ ಕೊಡೋಕೆ ಹೋಗ್ಬಿಡ್ರಿ, ನಾವು ಹೋಟ್ ಮುಖಾಂತರ ಅವ್ರಿಗೇನು ಉತ್ತರ ಕೊಡಬೇಕು ಕೊಡೋನು ಅಂತಕ್ಕಂಥದ್ದು ನನಗೆ ಇಲ್ಲಿವರೆಗೆ ಅವ್ರ ಬಗ್ಗೆ ನಾನು ಚಕಾರ ಶಬ್ದ ಐತಿ. ಯಾವ ಕೆಲಸ ಮಾಡ್ಕೊಂಡು ತೊಗೊಂಬಂದು ಕೂಡಲೇ ಅದನ್ನ ನಾವು ಮಾಡಿದೀವಿ, ಆಯ್ತು ನೀವು ಮಾಡಿದ್ರು ಆಯ್ತು, ತಾಲೂಕು ಒಳ್ಳೇದ. ಬಟ್ ಯಾರು ಮಾಡ್ಯಾರು ಯಾರಿಲ್ಲ ಅನ್ನೋದು ನಮ್ಮ ತಾಲೂಕಿನ ಜನ ಅಷ್ಟು ಮುಕ್ತರಿಲ್ಲ. ನಮ್ಮ ತಾಲೂಕಿನ ಜನರಿಗೆ
ಎಲ್ಲ ಗೊತ್ತದ. ತಾಲೂಕದೊಳಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಟೀಮ್ ಅದ. ಅದು ಮಾಡಿ ನೀವು ಸ್ವಲ್ಪ ಸೂಕ್ಷ್ಮದೊಳಗೆ ಈ ಫ್ಯಾಕ್ಟ್ರಿ ಇಲೆಕ್ಷನ್ ನಡೆದಾಗ ಅದನ್ನೆಲ್ಲ ನೋಡ್ಕೊಂಡ್ರೆ ಯಾರು ಏನು ಎಂತೆಂತ ಅಂತ ಹೇಳಿ ಇದು ಬಹಳ ವ್ಯವಸ್ಥಿತವಾಗಿ ನಡೆದದ. ಇನ್ಮೇಲೆ ಅದು ಹೆಚ್ಚಾಕತ್ತೆ. ಯಾಕಂತಂದ್ರೆ ಈಗ 2.5 ವರ್ಷ ಆಯ್ತು. ಇನ್ನು 2.5 ವರ್ಷದಾಗ ಲಕ್ಷ್ಮಣ ಸವದಿ ಹೆಸರು ಹೆಂಗೆ ಕೆಡಿಸ್ಬೇಕು, ಹೆಂಗೆ ಪ್ಲಾನ್ ಮಾಡ್ಬೇಕು, ಜಾತಿಗಳ ಮಧ್ಯದಲ್ಲಿ ಕದನ ಹಚ್ಚಬೇಕು. ಇನ್ನು 2-3 ದಿವಸದಾಗ ಇದಕ್ಕೊಂದು ಜಾತಿ ರೂಪ ತೋರಿಸ್ತಾರೋ ರಾಜಕೀಯ ರೂಪ ತೋರಿಸ್ತಾರೆ. ಇದು ನನಗೆ ಗೊತ್ತದ. ಆಮೇಲೆ ಅಪಪ್ರಚಾರಗಳನ್ನ ಹೆಂಗ್ ಮಾಡಬೇಕು. ಲಕ್ಷ್ಮಣ ಸವದಿ ಅವರು ಪುಂಡಾಟಿಕೆ ಹೆಚ್ಚಾಗೈತಿ, ದಬ್ಬಾಳಿಕೆ ಹೆಚ್ಚಾಗೈತಿ. ಇಲ್ಲಿ ಅಥಣಿ ಒಳಗ ಅವ್ರದೇ ಸಾಮ್ರಾಜ್ಯ ಐತಿ. ಯಾರ್ದು ಬಡವ್ರದ್ದು ಏನೂ ನಡೀತಾ ಇಲ್ಲ. ಎಷ್ಟೋ ಜನರದ ಮಣಿಗಳನ್ನು ಮುರಿದಿದ್ದಾರು, ಎಷ್ಟೋ ಜನರ ಹೊಲಗಳನ್ನ ಬೀಡು ಕೆಡಿದಾರು. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ನಾನು 25 ವರ್ಷದ ರಾಜಕೀಯ ಜೀವನದೊಳಗ ಸಾಧ್ಯದ ಮಾಡಿ ಕಣ್ಣೀರು ಒರೆಸೋ ಕೆಲಸ ಮಾಡಿ, ಆದ್ರೆ ಕಣ್ಣೀರು ತರಿಸೋ ಕೆಲಸ ಇಲ್ಲಿ ತನಕ ನಾನು ಮಾಡಿ. ಯಾಕಂದ್ರೆ ತಂದೆ ತಾಯಿ ಮತ್ತು ನಮ್ಮ ಗುರುಗಳು ನನಗೆ ಅದನ್ನ ಸಿದ್ಧಾರೂಢರ ಪರಮ ಶಿಷ್ಯರು ಶಿವಪುತ್ರಪ್ಪನವರು ಅಂತಿದ್ರು. ಅದು ಸಿದ್ದರಾಮಯ್ಯ ನೋಡ್ಯಾನು, ನಾವು ನೋಡಿದ್ವಿ, ಭಾಳ ಮಂದಿ ನೋಡಿಲ್ಲ, ಕೆಲವೊಬ್ರು ನೋಡಿರ್ಬೇಕು. ಅವರು ನನ್ನ ಮಸ್ತಕದ ಮೇಲೆ ಹಸ್ತ ಇಟ್ಕೇಶನ್ ನನಗೆ ಆಶೀರ್ವಾದ ಮಾಡಿದ. ಅದರಿಂದ ಅಂತ ಮಹಾತ್ಮರ ಆಶೀರ್ವಾದ, ನಿಮ್ಮಂಥವ್ರ ಒಂದು ರಕ್ಷಾ ಕವಚ ನನಗಿರುವತ್ನಾಗ ನನಗೆ ಹೆದರಿಕೆ ಬರೋದು ಸ್ವಲ್ಪ ಕಡಿಮೆ. ಯಾಕೆ ಹೆದರಿಕೆ ಬರೋದು ಕಡಿಮೆ ಅಂದ್ರೆ ನಿಮ್ಮಂಥವ್ರು ರಕ್ಷಾ ಕವಚ ನನಗಿರುವತ್ನಾಗ ಯಾರು ಎಂಥ ಬಾಣ ಬಿಟ್ಟರು ಸಹಿತ ರಕ್ಷಾ ಕವಚಕ್ಕೆ ಬಡದು ತೆಳಗೆ ಬೀಳ್ತಾ ಅನ್ನೋದು ನನಗೆ ಅರಿವದ. ಎಲ್ಲ ಆಶೀರ್ವಾದಕ್ಕಿಂತಲೂ ಜನರ ಆಶೀರ್ವಾದದ ಇನ್ನೊಂದು ಫಲ ಇರ್ತದೆ. ಆ ಫಲ ಯಾವತ್ತೂ ಯಾವ ವ್ಯಕ್ತಿಯೂ ಕೂಡ ಕೈ ಬಿಡುತ್ತೆ. ಈ ಒಂದ್ ವೇಳೆ ಇವ್ರಂಗೆ ನಾನು ಮನಸ್ಸು ಮಾಡಿ ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ತೇನೆ. ನನಗೆ ಕುತ್ತಿಗೆ ಬಂದೈತಿ, ನನಗೆ ಇವತ್ತು ಬಹಳ ಕಷ್ಟ ಬಂದೈತಿ, ನೀವೆಲ್ಲರೂ ಬರ್ಬೇಕಂತ ಹೇಳಿಕಿಸಿದ್ ಒಂದು ಕರೆ ಕೊಟ್ರೆ ಲಕ್ಷಾಂತರ ಜನ ನನ್ನ ಕ್ಷೇತ್ರದೊಳಗೆ ನನ್ನ ರಕ್ಷಣೆ ಮಾಡ್ಲಾಕ್ ಬರ್ತೈತೆ ಅನ್ನುವಂಥ ಒಂದು ಅದರಿಂದ ನೀವು ಎಲ್ಲಿ ತನಕ ನನ್ನ ರಕ್ಷಾ ಕವಚ ಆಗಿರ್ತೀರಿ, ನ್ಯಾಯಕ್ಕೆ ತಲೆ ಬಾಗಿಸ್ತೀನಿ, ಅನ್ಯಾಯಕ್ಕೆ ಮಾತ್ರ ನಾನು ತಲೆ ಬಾಗಿಸೋದಿಲ್ಲ ಅಂತಕ್ಕಂಥದ್ದನ್ನ ಈ ಎಲ್ಲಿ ನ್ಯಾಯ ಇರ್ತದ ಆ ಬಡವನ ಕಾಲಿಗೆ ಬೇಕಾದ್ರೆ ಹಣಿ ಹೆಚ್ಚಿ ನಾನು ನಮಸ್ಕಾರ ಮಾಡ್ತೀನಿ. ಎಲ್ಲಿ ಅನ್ಯಾಯ ಇರ್ತದಲ್ಲ ನಾನು ತಲೆ ಸಹಿತ ಬಗ್ಸಾಗಿ. ಯಾಕಂತಂದ್ರೆ ಧರ್ಮ ಯಾವಾಗಲೂ ರಕ್ಷಣೆ ಮಾಡ್ತದೆ, ಅಧರ್ಮ ರಕ್ಷಣೆ ಮಾಡಲ್ಲ. ಅದಕ್ಕೆ ಒಂದು ಶ್ಲೋಕ ಅದ, ಅದು ಯಾವುದು? ಧರ್ಮ ರಕ್ಷಿತ ಅಂತ. ಅಂದ್ರೆ ಧರ್ಮವನ್ನ ಯಾರು ಪಾಲನೆ ಮಾಡ್ತಾರೋ ಆ ಧರ್ಮ ಅವರನ್ನ ಪಾಲನೆ ಮಾಡ್ತಾರೆ. ಅದು ನನಗೂ ಅನ್ವಯ ಆಗ್ತದೆ, ನಿಮಗೂ ಅನ್ವಯ. ಮತ್ತು ನಾನು ಕೂಡ್ಸು ಕೆಲಸ ಮಾಡಿ ಎಲ್ಲೇ ವಿಘ್ನಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರೊಳಗೆ ಏನಾರು ಆದ್ರೆ ಅದನ್ನು ಕೂಡ್ಸೋದ ಮಾಡಿ. ಈ ವಿನಾಯಕ ಬಾಗಡಿ ಇಲ್ಲೇ ಅದಾನ, ಒಂದು ಸಣ್ಣ ಒಂದು ದೃಷ್ಟಾಂತ ಹೇಳ್ಬಿಡ್ತೇನೆ. ನಾನು ಅವಾಗ ರಾಜಕೀಯ ಒಳಗೆ ಇನ್ನೂ ಶಾಸಕ ಆಗಿರ್ಲಿಲ್ಲ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕನಷ್ಟಾಗಿದೆ. ಆ ಹೋಟೆಲ್ ಲಿಸ್ಟ್ ತಯಾರು ಮಾಡೋ ಸಂದರ್ಭದೊಳಗೆ ಅಲ್ಲಿ